ಲಾ 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 ಸರು ಅಯ್ಯೋ ನಾನಮ್ಮ ಸರು. ಸಾರಿ ಅತ್ತೆ, ಅದು ನೀವು ಸಡನ್ನಾಗಿ ಬಂದು ಹೀಗೆ ನಿಂತ್ಕೊಂಡ್ಬಿಟ್ರಲ್ಲ ಹೆದರ್ಬಿಟ್ಟೆ. ಆದರೂ ಅಮ್ಮ ಅಂತ ಕರೆಕ್ಟಾಗಿ ಕರೆದಿದ್ದೀನಲ್ವಾ? ಕರೆಕ್ಟಾಗಿ ಹೇಳಿದ್ಯಾ ಬಿಡು. ಯಾಕೆ ನಿದ್ದೆ ಬರಲಿಲ್ವಾ? ನಿದ್ದೆ ಬರ್ತಿತ್ತು ಅತ್ತೆ, ವಾಟರ್ ಬಾಟಲ್ ತುಂಬಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹೌದಾ, ಸರಿ ಹೋಗು. ಗುಡ್ ನೈಟ್ ಅತ್ತೆ. ಲೀಲಾ ಮೇಲೆ ಒಪಿನಿಯನ್ ಚೇಂಜ್ ಆಗಿದೆ ಅನ್ಸುತ್ತೆ ಅಲ್ವಾ ಸರು? ಏನು ಹೇಳ್ತಿದ್ದೀರಾ ಅತ್ತೆ? ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೂ ಕೂಡ ಏನು ಹೇಳ್ತಿದ್ದೀರಾ ಅಂತ ಕೇಳ್ತಿದ್ಯಾ ಅಂದರೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಂತ ಅರ್ಥ ಅಲ್ವಾ? ಖಂಡಿತ ಇಲ್ಲ. ಸತ್ಯ ಹೇಳೋದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಅದು ಅಲ್ಲದೆ ಲೀಲಾ ಬಗ್ಗೆ ನನಗೆ ಪರ್ಸ್ನಲಾಗಿ ಏನೂ ಇಲ್ಲ. ಅವಳು ನನ್ನ ಎದುರಾಳಿನೇ. ಆದರೆ ಅವಳು ಒಳ್ಳೆತನನ ಅಪ್ರಿಷಿಯೇಟ್ ಮಾಡಿದ್ದೀನಿ. ಸುಮ್ಮನೆ ಯಾರ ಮೇಲೂ ಅಪವಾದ ಹೊರಿಸಬಾರ್ದು. ಇದು ಏಜನೇ ಕಲಿಸಿರೋ ಪಾಠ. ಅದು ಹಾಗಲ್ಲಮ್ಮ ಸರು, ಆ ಲೀಲಾ ಇದ್ದಾಳಲ್ಲ. ಒಂದು ನಿಮಿಷ ಅತ್ತೆ, ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಲೀಲಾ ಮುತ್ತಿನಂಥ ಹುಡುಗಿ. ನಾನೇ ಕೆಲವು ಸಲ ಅವಳ ಬಗ್ಗೆ ಓವರಾಗಿ ಮಾತಾಡಿರ್ಬೋದು. ಅವಳು ಎಡವಟ್ಟೆ, ಇರಿಟೇಟು ಮಾಡ್ತಾಳೆ. ಆ್ಯಂಡ್ ಈಗಲೂ ನಿಮ್ಮ ಏಜೆ ವಿಷಯದಲ್ಲಿ ಅವಳು ಇಂಟರ್ಫಿಯರ್ ಆಗ್ತಿದ್ದಾಳೆ. ಆದರೆ ದುರ್ಗಾ ಅಕ್ಕನ ವಿಷಯದಲ್ಲಿ ಲೀಲಾ ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ನೀವು ಮನೆಯವ್ರು ಯಾರೂ ಮಾತಾಡದೆ ಸುಮ್ಮನೆ ಇದ್ದಿದ್ರೆ ಲೀಲಾ ಇಷ್ಟೊತ್ತಿಗೆ ಜೈಲಿಗೆ ಸೇರ್ತಿದ್ಲು. ಹೇಗೋ ಕಂಬಿ ಎಣ್ಸೋ ಹಾಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟೆ. ಅತ್ತೆ, ಏನು ಹೇಳ್ತಿದ್ದೀರಾ ನೀವು? ನಾನು ದುರ್ಗಾ ಅಕ್ಕನ ನೋಡಿ ಪಾಠ ಕಲಿತಿದ್ದೀನಿ. ಮೊದಲು ಹೇಗಿದ್ರು ಅವರು, ಆದರೆ ಇವಾಗ ಹೇಗಾಗಿದ್ದಾರೆ? ಲೀಲಾ ವಿಷಯದಲ್ಲಿ ಅವ್ರು ಮಾಡಿದ ಅನ್ಯಾಯಕ್ಕೆ ಇಷ್ಟೊಂದೆಲ್ಲ ನೋವು ಅನುಭವಿಸ್ತಿದ್ದಾರೆ. ಇದು ಕಲಿಗಾಲ ಅತ್ತೆ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನಾನಿನ್ಮೇಲೆ ಅನ್ಯಾಯದ ಹಾದಿ ತುಳಿಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗಂತ ನಾನು ನಿಮ್ಮನ್ನು ಅಪೋಸ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಈಗಲೂ ನೀವು ನನಗೆ ಅತ್ತೇನೆ, ನಾನು ನಿಮ್ಮ ಸೊಸೆನೆ. ಅದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಅಮ್ಮನ ಥರ. ಆದರೆ ಲೀಲಾ ಒಳ್ಳೆಯವಳು ಅನ್ನೋದು ಮಾತ್ರ ನಿಜಾನೇ. ಗುಡ್ ನೈಟ್ ಅತ್ತೆ. ಇವಳಿಗೆ ಲೀಲಾ ಮೇಲೆ ಒಪಿನಿಯನ್ ಚೇಂಜ್ ಆಗಿದೆ ಅಂದರೆ ಇನ್ನು ತಡ ಮಾಡಲೇಬಾರ್ದು. ಕೆಲಸ ಶುರು ಮಾಡಬೇಕು. ಬಾಯ್ ಬಿಡ್ಕೊಡ್ತು ಮುಚ್ಚು ಮುಚ್ಚು. ಈ ಮನೇಲಿ ನನ್ ಬಿಟ್ರೆ ಬೇರೆ ಯಾರು ಏನ್ ಹೇಳಿದ್ರು ಬಾಯ್ ಮುಚ್ಕೊಂಡಿರ್ಬೇಕು, ಕಿವಿ ತರ್ದಿರ್ಬೇಕು. ಅಕಸ್ಮಾತ್ ನನ್ನ ವಿಷಯ ಯಾರಾದ್ರೂ ಗೊತ್ತಾಯ್ತು ಅಂದ್ರೆ ಎಲ್ಲಾರು ಹೊಗೆ ಹೊಗೆ ಹಾಕಿಸ್ತೀನಿ. ಏಜೆ ಈ ವಯಸ್ಸಲ್ಲಿ ಸಿಂಹಾಸನ ಬೇಕು ಅಂತ ಆಸೆ ಪಟ್ಟಿದ್ದಾನೆ. ಸಿಂಹಾಸನ, ನಂಗೆ ಈ ಸಿಂಹಾಸನ ಬೇಕು. ಅವನು ಅನ್ನ ಹಾಕಿ ಬೆಳೆದಾನಂತ ಅವನ್ ತಾಳಕೊಂಡು ಅವನ ಮಾತು ಕಳ್ಕೊಂಡ್ ಬಿದ್ದಿರ್ಬೇಕಾ? ನೋ, ಅವನ್ ಹೇಳ್ದಂಗೆ ಮಾಡಕ್ಕೆ ಅವನ ದೇವ್ರ? ಹೇಳು ದೇವ್ರ? ನಂಗೆ ದೇವ್ರ ಭಯ ಇದ್ದಿದ್ರೆ ನಾ ಈ ಕೆಲಸ ಮಾಡ್ತಿರ್ಲಿಲ್ಲ. ದುಡ್ಡಿದ್ರೆ ದೇವ್ರು, ದುಡ್ಡಿದ್ರೆ ದುನಿಯಾ. ನಂಗೆ ದುಡ್ಡು ಬೇಕು, ಈ ಸಾಮ್ರಾಜ್ಯ ಬೇಕು. ಆ ಪ್ರಾರ್ಥನಾ ನನ್ನ ಕೈಗೊಂಬೆ, ಅವಳು ರೂಪ ಇಟ್ಕೊಂಡೆ ನಾ ಏಜನ ಆಡಿಸ್ತಾ ಇದ್ದೀನಿ.
ಇಷ್ಟೇ ಅಲ್ಲ, ಇನ್ನು ಮುಂದೇನೂ ಆಡಿಸ್ತೀನಿ. ಕ್ಷಣಕ್ಕೂ ಅವನ್ನ ಕುಗ್ಸಿ ಅವನ್ನ ನನ್ನ ಕೈವಶ ಮಾಡ್ಕೋತೀನಿ. ಗೊತ್ತಿಲ್ಲದೆ ಒಂದು ಕೇಳ್ತೀನಿ, ಗಂಡ ಎಷ್ಟು ಕಷ್ಟಪಡ್ತಿದ್ದಾನೆ. ಗಂಡನ ಜೊತೆ ಕೈ ಜೋಡಿಸಿ ಏಜ ಸಿಂಹಾಸನ ಗಂಡನ ಕೊಟ್ಟು ಈ ಸಾಮ್ರಾಜ್ಯಕ್ಕೆ ನನ್ನ ಗಂಡನ ರಾಜನಾಗಿರ್ಬೇಕು ಅಂತ ಅನ್ಸಿದೆ ನಿಂಗೆ? ಅನ್ಸಲ್ವಾ ನಿಂಗೆ? ನೀ ಹೆಂಡ್ತಿನ ದುಡ್ಡಿನ ಮೇಲೆ ಆಸೆ ಇಲ್ವಾ ನಿಂಗೆ? ದುಡ್ಡು ದುಡ್ಡು ಅಂತ ಸಾಯ್ಬೇಡ. ಹೋಗುವಾಗ ದುಡ್ಡು ನೀನು ಹೊತ್ಕೊಂಡ ಹೋಗ್ತೀಯ. ಪ್ರೀತಿ ಪ್ರೀತಿ ಮಾತ್ರ ತಗೊಂಡೋಗೋದಿಕ್ ಸಾಧ್ಯ. ಪ್ರೀತಿ, ಯು ವಿಲ್ ಲವ್. ದುಡ್ಡು ಕೊಟ್ರೆ ಪ್ರೀತಿನ ಕೊಂಡ್ಕೊಳ್ಳೋ ಕಾಲ ಕಣೆ ಇದು. ಅದಕ್ಕೆ ನಾ ದುಡ್ಡಿಂದ ಬಿದ್ದಿರೋದು. ಪಾಪಿ, ನೀನ್ ನನ್ ಬಾಯಿ ಮುಚ್ಚಿಸ್ಬೋದು, ಆದ್ರೆ ನಿನ್ ಬಾಯಿ ಮುಚ್ಚಿಸಕ್ಕೆ ಅಂತ ಮೇಲೊಬ್ಬ ಇರ್ತಾನೆ. ಮರಕ್ಕಿಂತ ಮರ ದೊಡ್ಡದು ಅಂತಾರೆ. ಇವತ್ತು ನೀನ್ ದೊಡ್ಡವನಾಗಿರ್ಬಹುದು, ಆದ್ರೆ ನಾಳೆ ದಿನ ನಿನ್ಗಿಂತ ದೊಡ್ಡವನೊಬ್ಬ ನಿನ್ ಮುಂದೆ ತೊಡೆ ತಟ್ಟಿ ನಿತ್ಯ ನಿಲ್ತಾನೆ. ಆ ಕಾಲನೂ ದೂರ ಇಲ್ಲ. ಈಗ್ಲೇ ತಿದ್ಕೊಂಡ್ರೆ ಬದುಕೋತ್ಯ, ಇಲ್ಲಾಂದ್ರೆ ಆ ದೇವರೇ ಬಂದ್ರು ಕ್ಷಮಿಸೋದಿಲ್ಲ. ಇಲ್ಲಿ ನಾನೇ, ನಂದೇ ಎಲ್ಲ. ಇಲ್ಲಿ ನಾನು ಕುಣಿಸಿರೋ ಹಾಗೆ ಎಲ್ರು ಕುಣಿತಿದ್ದಾರೆ. ನಿನ್ನೂ ಸೇರ್ಸ್ ಹೇಳ್ತಿದ್ದೀನಿ, ನನ್ ಮುಂದೆ ಯಾರು ಇಲ್ಲ. ನೋಡಿದ್ಯಾ ಈ ನನ್ನ ನಗು, ಸಣ್ಣ ನಗು, ಈ ನಿನ್ ನಗುನೇ ನಿಲ್ಲಿಸ್ಬಿಡ್ತು. ಧರ್ಮ ಅಧರ್ಮದ ಯುದ್ಧದಲ್ಲಿ ಧರ್ಮನೇ ಗೆಲ್ಲೋದು. ಅದು ನಾನ್ ನನ್ನ ಕಣ್ಣಾರೆ ನೋಡ್ತೀನಿ. ಇನ್ನೊಂದು ಮಾತು ಬಂದ್ರು ಚೆನ್ನಾಗಿರಲ್ಲ. ಏಜೆ ಮೊದ್ಲಿನ ಬುಡಾಲಾಡ್ಸ್ಬೇಕು, ಆಮೇಲೆಲ್ಲ ಸರಿ ಹೋಗುತ್ತೆ. ಮಾತಾಡ್ತಿರೋದು ಲೀಲಾ ಅವ್ರ ಬಗ್ಗೆ. ಲೀಲಾ ಅವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು? ನೀವು ಈ ಮನೆಯಲ್ಲಿ ಯಾರ ಬಗ್ಗೆ ಬೆರಳು ತೋರಿಸಿ ಮಾತಾಡಿದ್ರು ನಾನು ಒಪ್ಕೋತಿದ್ನೇನು, ಆದ್ರೆ ಲೀಲಾ ಅವ್ರ ವಿಷಯದಲ್ಲಿ ನಾನಂತೂ ಖಂಡಿತ ಒಪ್ಕೊಳ್ಳೋದಿಲ್ಲ. ಇಲ್ಲ, ನನ್ನ ಕಿಡ್ನಾಪ್ ಮಾಡಿಸಿದ್ದು ಲೀಲಾ ಅಲ್ಲ. ಹೇಳಮ್ಮ. ಈ ನಡುವೆ ನೀನು ತುಂಬ ಯೋಚನೆ ಮಾಡ್ತಿರ್ತೀಯ, ಯಾವಾಗಲೂ ಟೆನ್ಷನಲ್ಲೇ ಇರ್ತೀಯ. ಹೋಗ್ಲಿ ಬಿಡು, ಎಲ್ಲ ಸರಿ ಹೋಯ್ತಲ್ಲ. ಅಮ್ಮ, ಕೆಲವು ಸತಿ ಸರಿ ಹೋಗಿದೆ ಅನಿಸುತ್ತೆ ಬರೀ ಮೇಲ್ನೋಟಕ್ಕೆ, ಆದರೆ ಕಂಪ್ಲೀಟಾಗಿ ಸರಿ ಹೋಗಿರಲ್ಲ. ಸೊ ಅದು ಸರಿ ಹೋಗೋವರೆಗೂ ನಾವು ಕಾಯಬೇಕಾ ಅಥವಾ ನಾವೇ ಹೋಗಿ ಸರಿ ಮಾಡಬೇಕಾ ಅದು ಗೊತ್ತಾಗ್ತಾ ಇಲ್ಲ. ನೋಡಿದ್ಯಾ, ನೀ ಇನ್ನೆಷ್ಟೋ ಆಳಕ್ಕೆ ಇಳಿದು ಯೋಚನೆ ಮಾಡ್ತಿರ್ಬೋದು. ನೀ ಹೇಳೋದು ಸರಿ, ಕೆಲವೊಂದು ಸರಿ ಮೇಲ್ಮುಖಕ್ಕೆ ಎಲ್ಲ ಸರಿ ಹೋದಾಗ ಕಾಣುತ್ತೆ, ಆದರೆ ಒಳಗಡೆ ಬೆಂಕಿ ಆಗಿರುತ್ತೆ. ಅದನ್ನೇ ಬೂದಿ ಮುಚ್ಚಿದ ಕೆಂಡ ಅನ್ನೋದು. ಏನೋ ಈಗ ನೀನು ಹೇಳಮ್ಮ, ನಾನು ಏನು ಮಾಡಬೇಕು ನನಗೇನೂ ಗೊತ್ತಾಗ್ತಾ ಇಲ್ಲ. ತಾಳ್ಮೆ, ಈಗ ತಾಳ್ಮೆ ತುಂಬ ಮುಖ್ಯ. ಈ ತಾಳ್ಮೆ ಅನ್ನೋದು ಬಲನೂ ಹೌದು, ಬಲಹೀನತೆನೂ ಹೌದು. ಆದರೆ ಈಗ ನಿನಗದೇ ಬಲ. ಸ್ವಲ್ಪ ದಿನ ನೀನು ತಾಳ್ಮೆಯಿಂದ ಇದ್ದರೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಹಾಗಂತ ನೀನು ಆತರ ಪಡ್ತೀಯ ಅಂತ ನಾನು ಹೇಳ್ತಿಲ್ಲ.
ಆದರೆ ತಾಳ್ಮೆಯಿಂದ ಇರು. ಪ್ರತಿ ಕ್ಷಣ ಅದೇ ವಿಷಯ ಯೋಚನೆ ಮಾಡ್ತಾ ಕೂತಿದ್ದೀನಮ್ಮ. ಸುಮ್ಮನಿರಕ್ಕಾಗ್ತಾ ಇಲ್ಲ. ಈಗ ನಿನಗೆ ಬೇಕಾಗಿರೋದು ಸಾಂತ್ವನ. ತಾಯಿಯಾಗಿ ನಾನು ಆ ಸಾಂತ್ವನನ ಕೊಡಬಹುದು. ಆದರೆ ಈಗ ನಿನಗೆ ಬೇಕಾಗಿರೋದು ಪ್ರೀತಿಯ ಸಾಂತ್ವನ. ವಾತ್ಸಲ್ಯದ ಸಾಂತ್ವನ ಅಲ್ಲ. ಒಬ್ಬ ತಾಯಿಯಾಗಿ ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಹರಿಸ್ಬಹುದು, ಜೀವನೂ ಕೊಡಬಹುದು. ಆದರೆ ಜೀವಕ್ಕೆ ಜೀವ ಕೊಟ್ಟು ಉಸಿರಿಗೆ ಉಸಿರು ಕೊಟ್ಟು ಪ್ರೀತಿಸೋ ಹೃದಯ ಕೊಡೋ ಸಾಂತ್ವನ ಇರುತ್ತಲ್ಲ, ಅದರಿಂದ ನಮಗೆ ದೊಡ್ಡ ಆತ್ಮವಿಶ್ವಾಸನೇ ಸಿಗುತ್ತೆ. ಅವಾಗ ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಹೌದು, ಅಜ್ಜಿ ಹೇಳ್ತಿರೋದು ನಿಜ. ಈ ಟೈಮಲ್ಲಿ ನಾನು ನನ್ನ ಗಂಡನ ಜೊತೆ ಇರಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು. ಆದರೆ ಆಗ್ತಿಲ್ವಲ್ಲ, ನಾನು ಏನು ಮಾಡಲಿ ರೀ? ನಾನು ಇದ್ದೀನಿ ನಿಮಗೆ. ನಿಮಗೆ ಬೇಕಾಗಿರೋ ಬೆಟ್ಟದಷ್ಟು ಪ್ರೀತಿ, ಸಮುದ್ರಕ್ಕಿಂತ ಆಳವಾಗಿರೋ ಪ್ರೀತಿ ನನ್ನ ಹತ್ರ ಇದೆ ರೀ, ನನ್ನ ಹತ್ರ ಇದೆ. ಕೈ ಬೀಸಿ ಕರಿತಾ ಇದ್ದೀನಿ. ಒಂದೇ ಒಂದ್ಸಲ ನನ್ನ ಮನ್ಸಾರೆ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಅದನ್ನೇ ನಾನು ಕೇಳ್ತಾ ಇರೋದು. ಅದರಲ್ಲೇ ಗೊಂದಲ ಇದ್ದಾಗ ನನಗೆ ಸಾಂತ್ವನ ಹೆಂಗೆ ಸಿಗೋದಕ್ಕೆ ಸಾಧ್ಯ ಹೇಳು? ಸಿಗತ್ತೆ ಕಣೋ, ಸಿಕ್ಕೇ ಸಿಗತ್ತೆ. ಯಾರ ಮನಸ್ಸಲ್ಲಿ ಕಲ್ಮಶ ಇರೋದಿಲ್ವೋ, ಯಾರು ಪುಣ್ಯವಂತರೋ ಅಂತ ಎಲ್ರಿಗೂ ಆ ದೇವರೇ ಅಂತ ಒಂದು ಪ್ರೀತಿ ಇರೋ ಮನಸ್ಸನ್ನ ಕಳಿಸ್ತಾನೆ. ಒಂದು ಕ್ಷಣ ಕಣ್ಮುಚ್ಕೊಂಡು ಯೋಚನೆ ಮಾಡು. ನಿನ್ನ ಮನಸ್ಸು ಬಯಸ್ತಾ ಇರೋವಂಥ ಪ್ರೀತಿ ಎಲ್ಲಿದೆ ಅಂತ ಅದೇ ಸೂಚಿಸುತ್ತೆ, ಖಂಡಿತ ಸೂಚಿಸುತ್ತೆ. ದೇವ್ರೆ, ಪ್ಲೀಸ್ ನನ್ನ ಗಂಡಂಗೆ ನನ್ನ ಪ್ರೀತಿ ಕಾಣೋ ಥರ ಮಾಡು. ಇದು ರಿಕ್ವೆಸ್ಟ್ ಅಲ್ಲ. ನನ್ನ ಮನಸ್ಸಲ್ಲಿ ನನ್ನ ಗಂಡನ ಮೇಲಿರೋ ಪ್ರೀತಿ ನಿಜವಾದ ಪ್ರೀತಿ ಅಂತ ನಿನಗೆ ಅನ್ಸಿದ್ರೆ ನೀನು ಈ ಕೆಲಸ ಮಾಡ್ತೀಯ, ನನಗೆ ಗೊತ್ತು. ಲೀಲಾ, ಏನಾದರೂ ಹೇಳ್ಬೇಕಿತ್ತರಿ? ಹೇಳಿ, ಏನು ಹೇಳಿ? ಅಲ್ಲ, ಅದು ಹೇಳಿ. ಅದು ಅಂತರ ಎಲ್ಲಿದ್ದಾಳೆ? ಅಕ್ಕ ಕೆಳಗಿದ್ದಾರೆ. ಹಾಂ, ನಾನು ಆ ವಿಧಿಗೂ ಬೇಕಾದರೂ ಸವಾಲಾಗ್ತೀನಿ. ನನ್ನ ಪ್ರೀತಿ ಪ್ರಾಮಾಣಿಕವಾಗಿದೆ. ಹಾಗಾಗಿ ಇವರ ಪಾಪಿ ಪ್ರಾರ್ಥನಾ ಹತ್ರ ಹೋದರೂ ಇವ್ರಿಗೆ ಸಿಗಬೇಕಾಗಿರೋ ಪ್ರೀತಿ ಸಾಂತ್ವನ ನನ್ನಿಂದಾನೇ ಸಿಗೋ ಹಾಗಾಗುತ್ತೆ. ಆಗಲೇಬೇಕು. ಏನು ಮನೆನೋ ಏನೋ, ನೆಮ್ಮದಿ ಊಟ ಮಾಡೋಕ್ಕೂ ಆಗಲ್ಲ. ಕೂಡು ಕುಟುಂಬ ಅಂತೆ. ಅಯ್ಯೋ ನನ್ನ ಕರ್ಮ. ಊಟನೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕಾ? ಅಲ್ಲ, ನನಗೆ ಹಸುವಾದರೆ ನಾನು ಊಟ ಮಾಡ್ತೀನಿ. ಅದನ್ನು ಇಡೀ ಮನೆ ಜನಕ್ಕೆಲ್ಲ ನಂಗೆ ಹಸುವಾಗ್ತಿದೆ ಅಂತ ಡಂಗೂರ ಹೊಡ್ಕೊಂಬರೋಕ್ಕಾಗುತ್ತಾ? ಕರ್ಮ. ಈ ಮನೆಯವ್ರನ್ನೆಲ್ಲ
ಈಚೆ ಹಾಕ್ತೀನಲ್ಲ, ಆಗ ಡೈನಿಂಗ್ ಟೇಬಲ್ ಮೇಲೆ ಒಬ್ಬಳೇ ಕೂತ್ಕೊಂಡು ರಾಣಿ ಥರ ಊಟ ಮಾಡಬೇಕು. ಅಯ್ಯೋ, ಆ ದಿನ ಅದು ಯಾವಾಗ ಬರುತ್ತೋ ಏನೋ ಭಗವಂತ. ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಒಂದಿನಕ್ಕಾದರೂ ತಥಾಸ್ತು ಅಂದಿದ್ಯಾ? ಇಲ್ಲ, ಕೈ ಕೊಡ್ತಾನೆ ಬಂದಿದ್ಯಾ. ನೆಮ್ಮದಿಯಾಗಿ ಈ ಹಣ್ಣಾದರೂ ತಿಂತೀನಿ. ಈಗ ಯಾರಾದರೂ ಬಂದ್ಬಿಟ್ರೆ ಅಷ್ಟೇ, ನನ್ನ ಕೋಪ ಸರ್ರ ಅಂತ ತಲೆಗೆ ಹತ್ಬಿಡುತ್ತೆ. ಅಂತರ ಅಂತರ ಬಾ. ಹಸುವಾಗ್ತಾಯ್ತಾ? ಮತ್ತೇನು ಸುಮ್ಮನೆ ತಿಂತಾರೇನೋ? ಇಲ್ಲ ಅಭಿ, ಆರೋಗ್ಯದ ಕಡೆ ಗಮನ ಇರಲಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ತಿಂತಿದ್ದೆ ಅಷ್ಟೇ. ಗುಡ್. ತಗೋ, ನೀನು ತಿನ್ನು. ಬೇಡ, ನನಗೆ ಬೇಕಾಗಿರೋದು ಬೇರೆ. ಅದೇನು ಬೇಕು ಅಂತ ಹೇಳೋ ಅಭಿ, ಆರ್ಡ್ರ್ ಮಾಡಿದ್ರೆ ಒಂದು 10 ನಿಮಿಷಕ್ಕೆಲ್ಲ ಮನೇಲಿರುತ್ತೆ. ನಂತರ ಹೊರಗೆ ಸಿಗೋ ಊಟದಲ್ಲಿ ರುಚಿ ಶುಚಿ ಎಲ್ಲ ಹದವಾಗಿರುತ್ತೆ. ಆದರೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿರುತ್ತೆ. ಯಾವುದಿರು? ಏನೋಪ್ಪ, ನನಗೆ ಗೊತ್ತಿಲ್ಲ. ಪ್ರೀತಿ ಅಂದ್ರ ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಅಭಿ. ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಅಲ್ವಾ? ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಲ ನಿಮಗೆ. ಒಂದು ತಾಯಿ ಮಗು ಇರುತ್ತೆ. ಆ ತಾಯಿ ಮಗುಗೆ ಎಷ್ಟೇ ಪ್ರೀತಿಯಿಂದ ಓನು ಮುದ್ದು, ಓನು ಬಂಗಾರ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಆದರೆ ಆ ಮಗು ಅಳೋದು ನಿಲ್ಸಲ್ಲ. ಯಾಕೆ ಹೇಳು? ಆ ಮಗುಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ಹಸುವಾಗಿರುತ್ತೆ. ಅದಕ್ಕೆ ಹಾಲು ಕುಡಿಸ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಬಟ್ ಆ ಪ್ರೀತಿ ಇಲ್ಲ ಅಂದರೆ ತಾಯಿ ಎದೆಯಲ್ಲಿ ಹಾಲು ಕೂಡ ಉಕ್ಕಲ್ಲ. ಅಯ್ಯೋಯ್ಯೋ, ಇವ್ರು ಹೋಗಿ ಹೋಗಿ ಪಾಪಿ ಹತ್ರ ಪ್ರೀತಿ ಬಗ್ಗೆ ಮಾತಾಡ್ತಿದಾರಲ್ಲ. ರಾಕ್ಷಸರ ಹತ್ರ ಹೋಗಿ ಅಮೃತದ ಬಗ್ಗೆ ಮಾತಾಡಂಗಾಯ್ತು. ಅಭಿ, ಇದೆಲ್ಲ ಹೇಳೋಕಷ್ಟೇ ಸರಿ, ಆದರೆ ಪ್ರಾಕ್ಟಿಕಲ್ ಆಗಿ ಬೇಕಾಗಿರೋದೇ ಬೇರೆ. ಅಂದರೆ ಪ್ರೀತಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ಯಾ? ಈ ಮಾತನ್ನು ನಿನ್ನ ಬಾಯಿಂದ ಕೇಳಿಸ್ಕೊಡೋದಕ್ಕೆ ಒಂಥರ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಅಭಿ, ಅದು ಹಣ್ಣು ತಿಂತಿದ್ನಲ್ಲ, ಅದಕ್ಕೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಪ್ರೀತಿನೇ ಮುಖ್ಯ ಅಭಿ. ಆದರೂ ಹಸು ಅನ್ನೋದಿದೆಯಲ್ಲ, ಅದಕ್ಕೆ ಹೊಟ್ಟೆ ತುಂಬಿಸೋದು ಅಷ್ಟೇ ಮುಖ್ಯ. ಅದನ್ನು ಹೇಳಿದೆ ಅಷ್ಟೆ. ಆ್ಯಕ್ಚುಲಿ ವಾಸ್ತವನೂ ಅದೇ ಅಲ್ವಾ ಅಭಿ. ಆದರೆ ನಾನು ಹಾಗಲ್ಲಪ್ಪ. ನನಗೆ ಪ್ರೀತಿ ಅಷ್ಟೇ ಮುಖ್ಯ. ಬರ್ತೀನಿ ನಂತರ. ಅಭಿ, ನೀನು ಯಾಕೆ ಬಂದೆ ಅಂತ ಹೇಳಲೇ ಇಲ್ಲ. ಪ್ರೀತಿ ಇದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ. ನಂತರ ಯು ಆರ್ ರೈಟ್, ಪ್ರೀತಿ ಹಸು ನೀಗ್ಸಲ್ಲ. ಯಾಕಂದರೆ ಪ್ರೀತಿಲಿದ್ದವನಿಗೆ ಹಸುವೇ ಆಗಲ್ಲ. ಬರ್ತೀನಿ.
ಇಲ್ಲ ಇಲ್ಲ, ನನ್ನ ಗಂಡಂಗೆ ಇವಾಗ ನಿಜವಾಗ್ಲೂ ಪ್ರೀತಿ ಅವಶ್ಯಕತೆ ಇದೆ. ಇದನ್ನು ನಾನು ಕೊಡಲೇಬೇಕು. ದೇವ್ರೆ, ನಾನು ಅಂದ್ಕೊಂಡು ಹಾಗೆ ಮಾಡಿದೆಯಲ್ಲ, ಥ್ಯಾಂಕ್ ಯು ಸೋ ಮಚ್.